ಜಿಬಿಎ ಚುನಾವಣೆ ಸಂಬಂಧ ಸರ್ಕಾರಕ್ಕೆ ಸುಪ್ರೀಂ ರಿಲೀಫ್ ಕೊಡ್ತಾ ಇದೆ. ಆಗಸ್ಟ್ 31ರವರೆಗೆ ಸುಪ್ರೀಂ ಕೋರ್ಟ್ ಕಾಲಾವಕಾಶವನ್ನು ಕೊಡ್ತಾ ಇರೋದು. ಸೆಪ್ಟೆಂಬರ್ 30ರವರೆಗೆ ಕಾಲಾವಕಾಶವನ್ನು ಕೋರಿತ್ತು ರಾಜ್ಯ ಸರ್ಕಾರ. ಆಗಸ್ಟ್ 31ರವರೆಗೆ ಸರ್ಕಾರಕ್ಕೆ ಕಾಲಾವಕಾಶವನ್ನು ನೀಡ್ತಾ ಇರೋದು ಸುಪ್ರೀಂ. ಮತ್ತೆ 3 ತಿಂಗಳ ಅವಕಾಶವನ್ನು ನೀಡಿದೆ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರ ಜಿಬಿಎ ಮನವಿ ಮೇರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ. ಇನ್ನು 3 ತಿಂಗಳಲ್ಲಿ ಚುನಾವಣೆ ನಡೆಸಬೇಕಾದಂತ ಅನಿವಾರ್ಯತೆ ಈಗ ಸೃಷ್ಟಿಯಾಗಿರೋದು. ಚುನಾವಣಾ ಆಯೋಗ ಹೇಳ್ತಾ ಇತ್ತು, ಸೊ ಟೈಮ್ ಕೊಡೋದಕ್ಕಾಗಲ್ಲ, ನಾವು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಎಲ್ಲ. ಆಮೇಲೆ ಸರ್ಕಾರದಿಂದ ಮನವಿಯಾಗಿದ್ದೇನು ಅಂತಂದರೆ, ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ಮಳೆಗಾಲ ಬೇರೆ ಪ್ರಾರಂಭ ಆಗ್ತಾ ಇದೆ, ಸವಾಲುಗಳಿದೆ, ಅವನ್ನೆಲ್ಲ ಎದುರಿಸಬೇಕಾಗತ್ತೆ, ನಮಗೊಂದು ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ, ಈ ಒಂದು ಎಲೆಕ್ಷನನ್ನು ನಡೆಸೋದಕ್ಕೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಲಾಗಿತ್ತು. ಇಲ್ಲ ಅಂತಂದಿದ್ರೆ ಮೊದಲು ಇದ್ದ ರೀತಿಯಲ್ಲೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದಿದ್ರೆ ಮೇ ಎಂಡ್ ಒಳಗಡೆ ಚುನಾವಣೆ ಆಗಬೇಕು, ಇಲ್ಲ ಜೂನ್ ಒಳಗಾದರೂ ಮುಗಿಸ್ಬಿಡ್ಬೇಕು ಅನ್ನೋದಿತ್ತು. ಇವರು ಸೆಪ್ಟೆಂಬರ್ಗೆ ನಾವು ಎಲೆಕ್ಷನನ್ನು ನಡೆಸ್ತೀವಿ, ಸೆಪ್ಟೆಂಬರ್ವರೆಗೂ ನಮ್ಗೆ ಆಗೋದೇ ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಸಿಬ್ಬಂದಿಗಳ ಕೊರತೆ ಇದೆ, ಎಲ್ಲರೂ ಕೂಡ ಸೆನ್ಸಸ್ಸಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಳೆಗಾಲ ಪ್ರಾರಂಭ, ಒಂದಷ್ಟು ಸವಾಲುಗಳನ್ನು ನಾವು ಎದುರಿಸಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ಎಲೆಕ್ಷನ್ನು ಅಂತಂದರೆ ಆಗೋದೇ ಇಲ್ಲ, ಸೆಪ್ಟೆಂಬರ್ವರೆಗೂ ನಮ್ಗೆ ಅವಕಾಶ ಬೇಕು ಅಂತ ಕೇಳ್ಕೊಂಡಿದ್ರು. ಸೊ ರಾಜ್ಯ ಸರ್ಕಾರ ಜಿಬಿಎ 2ರ ಮನವಿಯನ್ನು ನೋಡಿ 2ರ ವಾದವನ್ನು ಕೇಳಿಸ್ಕೊಂಡು ಇದೀಗ ಸೆಪ್ಟೆಂಬರ್ವರೆಗೂ ಆಗಲ್ಲ, ಆಗಸ್ಟ್ಗೂ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ಗೆ ಅವಕಾಶವನ್ನು ಕೊಡ್ತಾ ಇರೋದು. ಅಲ್ಲಿಗೆ ಹಂಗೂ ಹಿಂಗೂ ಅವಕಾಶ ಸಿಕ್ತು ಇವ್ರಿಗೆ 1-2-3 ತಿಂಗಳು. ಈಗ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ, ಒಂದು ಸ್ವಲ್ಪ ರಿಲೀಫ್ ಕೂಡ ಆಗ್ಬೋದು. ಇನ್ನು 3 ತಿಂಗಳಲ್ಲಿ ಚುನಾವಣೆಯನ್ನು ನಡೆಸಲೇಬೇಕಾಗತ್ತೆ. ಜಿಬಿಎ ಚುನಾವಣೆ ಸಂಬಂಧ ಸರ್ಕಾರಕ್ಕೆ ಸುಪ್ರೀಂ ಸದ್ಯಕ್ಕಂತೂ ರಿಲೀಫ್ ಕೊಡ್ತಾ ಇದೆ. ಆಗಸ್ಟ್ 31ರವರೆಗೆ ಸುಪ್ರೀಂ ಕೋರ್ಟ್ ಕಾಲಾವಕಾಶವನ್ನು ಕೇಳಿರೋದು. ಇವರು ಸೆಪ್ಟೆಂಬರ್ 30ರವರೆಗೆ ಕೇಳಿದ್ರು, ಈಗ ಆಗಸ್ಟ್ 31ರವರೆಗೆ ಕೊಡಲಾಗಿದೆ. ರಾಜ್ಯ ಸರ್ಕಾರ ಜಿಬಿಎ ಮನವಿ ಮೇರೆಗೆ ಈ ಒಂದು ಕಾಲಾವಕಾಶವನ್ನು ನೀಡಲಾಗಿದೆ. ನೋಡಿ, ಜಿಬಿಎ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬೇಕು ಅಂತಾನೆ ನಡೆಸ್ತಾ ಇಲ್ಲ, ಬೇಕು ಅಂತಾನೆ ತಡ ಮಾಡ್ತಾ ಇದೆ, ಈ ಥರದ್ದೆಲ್ಲ ಆರೋಪಗಳು ಇತ್ತು. ಅದಕ್ಕೆ ನೀವು ರೀಸನ್ಸ್ಗಳನ್ನು ಹೇಳ್ಕೊಂಡು ಮುಂದಕ್ಕೆ ಹಾಕೊಂಡು ಬರ್ತಾ ಇದ್ದಾರೆ ಅಂತ. ಎಷ್ಟೋ ವರ್ಷಗಳಾಗೋಗಿದೆ, BBMP ಇತ್ತಲ್ಲ, ಆಗ್ಲಿಂದಲೇ ಚುನಾವಣೆ ಅನ್ನೋದು ನಡೆದೇ ಇಲ್ಲ. ಇದರಿಂದ ನಗರದ ಏಳಿಗೆ ಹೊಡೆತ ಬೀಳ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ, ಕುಂದುಕೊರತೆಗಳು ಹೆಚ್ಚಾಗ್ತಾ ಇದೆ. ಒಂದು ಪ್ರಾಪರ್ ಆದಂಥ ಎಲೆಕ್ಷನ್ನು ಅದನ್ನು ನೋಡ್ಕೊಳ್ಳೋದಕ್ಕೆ ತಕ್ಕಂಥವ್ರು ಅವೆಲ್ಲ ಇದ್ರೇ ಸರಿ ಅಂತ. ಸೊ BJP ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿತು. ಆಮೇಲೆ BBMPನ GBA ಮಾಡಿದ್ರಲ್ಲ, ಸೊ GBA ಆದಮೇಲೆ ಒಂದು ಸ್ವಲ್ಪ ಈ ನಗರ ಹಂಚಿಕೆ ವಿಚಾರ ಆಗಿರ್ಬೋದು, ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಅದೆಲ್ಲ ಸ್ವಲ್ಪ ಸಮಯ ಕಿಲ್ಲಾಯಿತು. ಅದಾದಮೇಲೆ ಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಎಲೆಕ್ಷನ್ಸ್ ಆಗಬೇಕು ಅಂತಲೂ ಕೂಡ ಹೇಳಲಾಗಿತ್ತು. ಆಮೇಲೆ ಚುನಾವಣಾ ಆಯೋಗ ಕೂಡ ಏನೇನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿತ್ತು. ಅವರು ಒಂದು ಗಡುವು ಕೊಟ್ಟಿದ್ರು, ಇಲ್ಲ ಆಗಲ್ಲ ಇದು ಅಂತ. ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ಹಾಗೂ ಹೀಗೂ ಸರ್ಕಾರ ಬಯಸಿದಂತೆ ಚುನಾವಣೆ ಮುಂದಕ್ಕೆ ಹೋಗ್ತಾ ಇದೆ. ಈಗ 3 ತಿಂಗಳಾದರೂ ಅವಕಾಶ ಸಿಗ್ತಾ ಇದೆ. ಯಾವ ರೀತಿಯಾಗಿ ಸರ್ಕಾರಕ್ಕೆ ರಿಲೀಫ್ ಸಿಗ್ತಾ ಇದೆ ಗಣೇಶ್? ಖಂಡಿತವಾಗಲೂ ಮುಖ್ಯವಾಗಿ ಇದು ರಾಜ್ಯ ಸರ್ಕಾರಕ್ಕೆ ಇದು ಸಾಕಷ್ಟು ಸಮಾಧಾನಕರ ಹಾಗೇನೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟಿಗೆ ರಾಜ್ಯ ಸರ್ಕಾರ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿತ್ತು. ನಮಗೆ ಸೆಪ್ಟೆಂಬರ್ 30ರವರೆಗೆ ಕಾಲಾವಕಾಶವನ್ನು ನೀಡಬೇಕು. ಕಾರಣ ಏನಂತಂದರೆ SIR ಇದೆ, ಹಾಗೆಯೇ ಸೆನ್ಸಸ್ ಇದೆ, ಹಾಗೆಯೇ ಮಳೆಗಾಲ ಬರ್ತಾ ಇದೆ, ಸಾಕಷ್ಟು ಸವಾಲುಗಳಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಅದಕ್ಕೆ ಏನು ಚುನಾವಣೆ GBA ಚುನಾವಣೆ ನಡೆಸಲಿಕ್ಕೆ ಬೇಕಾದಂಥ ಸಿಬ್ಬಂದಿಗಳು ಅಥವಾ ಸೌಲಭ್ಯಗಳನ್ನು ನೀಡಲಿಕ್ಕೆ ಸಾಧ್ಯವಾಗಲ್ಲ ಅನ್ನುವಂತಹ ಒಂದು ಮನವಿಯನ್ನು ಸುಪ್ರೀಂ ಕೋರ್ಟಿಗೆ ಮಾಡಿಕೊಂಡಿತ್ತು. ಸುಪ್ರೀಂ ಕೋರ್ಟ್ನ CJI ಸೂರ್ಯಕಾಂತ್ ಅವರ ನೇತೃತ್ವದ ಪೀಠ ಇವತ್ತು ಅದನ್ನು ಪುರಸ್ಕಾರ ಮಾಡಿರುವಂಥದ್ದು, ಮತ್ತೆ ಒಂದು 3 ತಿಂಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿರುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಇದು ಒಂದು ರೀತಿಯಲ್ಲಿ ಸಮಾಧಾನಕರ ವಿಷಯ. ಹಾಗೆಯೇ ಈ ವರ್ಷವೇ ಆಗುತ್ತಾ ಅನ್ನುವಂತಹ ಮಾಹಿತಿಗಳು ಕೂಡ ಇನ್ನೂ ಸ್ಪಷ್ಟವಾಗಬೇಕಾಗಿದೆ. ಯಾಕೆಂದರೆ 3 ತಿಂಗಳ ಕಾಲಾವಕಾಶವನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಮುಂದೆ ಬೇಕಾದಂಥ ಮತ್ತಷ್ಟು ಸಿದ್ಧತೆಗಳನ್ನು ಈಗ ರಾಜ್ಯ ಸರ್ಕಾರ ಮಾಡ್ಕೊಳ್ಬೋದು. ಇನ್ನು ಜೊತೆಗೆ ಚುನಾವಣಾ ಆಯೋಗ ಕೂಡ ಈಗ ಒಂದು ಹಂತದಲ್ಲಿ ರಿಲೀಫ್ ಆಗಿದೆ ಅಂತಲೇ ಹೇಳ್ಬೋದು. ಈ ಜನವರಿ ತಿಂಗಳಲ್ಲಿ ಇದೇ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಜೂನ್ 30ರೊಳಗಡೆ ನೀವು ಚುನಾವಣೆಯನ್ನು ನಡೆಸಲೇಬೇಕು, ಯಾವುದೇ ಕಾರಣಕ್ಕೂ 30ರೊಳಗಡೆ ಚುನಾವಣೆ ನಡೆಸ್ತಾ ಇದ್ದರೆ ನಿಮ್ಮ ನ್ಯಾಯಾಂಗ ನಿಂದನೆ ಆಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಚುನಾವಣಾ ಆಯೋಗಕ್ಕೆ ಹಾಗೆ ಸರ್ಕಾರಕ್ಕೆ ನೀಡಿತ್ತು.
ಎಲ್ಲೋ ಒಂದು ರೀತಿಯಲ್ಲಿ ಆ ಗಡುವು ಮೀರ್ತಾ ಇರುವಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಕೂಡ ಇತ್ತೀಚೆಗೆ ಅಲರ್ಟ್ ಆಗಿತ್ತು. ನಾವು ಜೂನ್ 3rd ವೀಕ್ ಅಥವಾ 2nd ವೀಕ್ ಅಥವಾ 3rd ವೀಕ್ ನಾವು ಚುನಾವಣೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿ ಕಾಲಾವಕಾಶ ಇದೆ, ಯಾವ ಡೇಟ್ ಇದೆ ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಹೇಳಿ ಕಳೆದ ವಾರ GBA ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅವರಿಗೆ ಸೂಚನೆಯನ್ನು ಕೂಡ ಚುನಾವಣಾ ಆಯೋಗ ನೀಡಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಚುನಾವಣಾ ಆಯೋಗ ಕೂಡ ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಯಾವುದೇ ರೀತಿ ತಯಾರಿಗಳನ್ನು ಮಾಡಿಕೊಂಡಿಲ್ಲ. GBA ಅಧಿಕಾರಿಗಳು ಆಡಳಿತವರ್ಗ ಯಾವುದೇ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರಲಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಮತದಾರರ ಪರಿಷ್ಕರಣೆ ಆಗಿದೆ, ವಾರ್ಡ್ ವಿಂಗಡಣೆ ಆಗಿದೆ, ವಾರ್ಡ್ ಮರು ವಿಂಗಡಣೆ ಆಗಿದೆ. ಹಾಗೇನೆ ವಾರ್ಡ್ಗಳ ಸಂಖ್ಯೆ ಕೂಡ 369ಕ್ಕೆ ಹೆಚ್ಚಳವನ್ನು ಮಾಡಿರುವಂಥದ್ದು. ಈ ಹಿಂದೆ BBMP ಇದ್ದಂಥ ಸಂದರ್ಭದಲ್ಲಿ 198 ವಾರ್ಡ್ಗಳಿತ್ತು. ಈಗ 369 ವಾರ್ಡ್ಗಳಾಗಿ GBA ಆಗಿ ಪರಿವರ್ತನೆ ಆಗಿರುವಂಥದ್ದು. ಆದರೆ ಅದರ ನಡುವೆನೇ ಏನು ವಾರ್ಡ್ಗಳಿಗೆ ಬೇಕಾದಂತಹ ಬೋರ್ಡ್ಗಳು ಹಾಕುವಂಥದ್ದು, ವಾರ್ಡ್ಗಳ ಗಡಿಯನ್ನು ಫೈನಲೈಸ್ ಮಾಡುವಂಥದ್ದು, ಹಾಗೆಯೇ ವಾರ್ಡ್ಗಳಿಗೆ ಬೇಕಾದಂಥ ಒಂದು ಪಾಲಿಕೆ ಕಚೇರಿಗಳು ಅದಕ್ಕೆ ಬೇಕಾದ ಸೌಲಭ್ಯಗಳು ಕೂಡ ನೀಡಲಿಕ್ಕೆ ಸರ್ಕಾರದಿಂದ ಸಾಧ್ಯವಾಗ್ತಿರಲಿಲ್ಲ. ಖರ್ಚು ವೆಚ್ಚಗಳು ಸಾಕಷ್ಟು ಹೆಚ್ಚಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಸೌಲಭ್ಯಗಳು ಕೊಡಲಿಕ್ಕೆ ಸರ್ಕಾರ ಇನ್ನೂ ಕೂಡ ಸಾಧ್ಯವಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಚುನಾವಣಾ ಆಯೋಗ ಕೂಡ ಯಾವ ರೀತಿ ಇದನ್ನು ಫೇಸ್ ಮಾಡಬೇಕು ಅನ್ನುವಂತಹ ಒಂದು ಗೊಂದಲದಲ್ಲಿತ್ತು. ಅಂತಿಮವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ವಿಚಾರಣೆಯನ್ನು ಕೈಗೆತ್ತಿಕೊಂಡು 3 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದೆ. ಹಾಗಾಗಿ ಒಂದು ಹಂತದ ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಇದ್ದಂತಹ ದೊಡ್ಡ ಹೆಡೇಕ್ ಏನಿದೆ ಅದು ಕ್ಲಿಯರ್ ಆಗಿದೆ. 3 ತಿಂಗಳ ಕಾಲಾವಕಾಶ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಚುನಾವಣೆ ಸದ್ಯದ ಮಟ್ಟಿಗೆ ಈಗ ನಡೆಯೋದು ಡೌಟು ಅಂತಾನೆ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗೆ.